ಇದು ಕಾಫಿ ಆಕ್ಚುಲಿ ಅರಬಿಕ್ ಇದು ಅರಬಿಕ್ ಅಂಕಲ್, ಅದು ರೋಬಸ್ಟ. ಸರ್ ಇದು 4 ತೆಂಗಿನಗಳ ಮಧ್ಯದಲ್ಲಿ ಒಂದು ತೆಂಗು ಹಾಕಿದ್ದೀನಿ. ಈ ತೆಂಗಿಗೆ ಮಧ್ಯದಲ್ಲಿ ಒಂದು ಲೈನು ಒಂದು ಅಡಿಕೆ ಒಂದು ಬಾಳೆ ಹಾಕಿದ್ದೆ. ಅದ್ರಲ್ಲಿ ನೀವು ಏನು ಅಂತರ ಏನು ಅಂತರ ಇದೆಯಲ್ಲ ಸರ್, 15 ಅಡಿ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹಾಕಕ್ಕೆ ಅಂತರ ಏನು ಅಡಿಕೆ 15 ಅಡಿ. ಅದನ್ನೇ ಇಲ್ಲಿನೂ ಗಿಡದಿಂದ ಗಿಡಕ್ಕೆ 15 ಅಡಿ ಇದೆ. ಮಧ್ಯದಲ್ಲಿ ಒಂದು ಬಾಳೆ ಹಾಕಿದೆ. ಮಧ್ಯದಲ್ಲಿ ಬಾಳೆ ಹಾಕಿದ್ರು. ಈ ಬಾಳೆ ತೆಗೆದು ಬಿಟ್ಟರೆ ಇರೋ ಕಾರಣ ಏನು ಮಾಡಿದ್ವಿ, ಬಾಳೆಗೆ ಆ ಕಡೆ ಒಂದು, ಆ ಕಡೆ ಬಾಳೆಗೆ ಈ ಕಡೆ ಒಂದು ಹಾಕಿದ್ವಿ. ಸೆಂಟ್ರಲ್ಲಿ 2 ಗಿಡ ಬಂದವೆ. ಆ್ಯಕ್ಚುಲಿ ಈ ಬಾಳೆ ಎದ್ದಿದ ಮೇಲೆ, ಇದು ಅಡಿಕೆ ಎದ್ದಿದ ಮೇಲೆ ಇನ್ನೂ ಸ್ವಲ್ಪ ಮತ್ತೆ ಬಾಳೆ ಹಂಗೆ ಬಿಟ್ಬಿಡ್ತೀನಿ ನಾನು, ಬಂದಷ್ಟು ಬರ್ತದೆ. ಇಲ್ಲ ಅಂದರೆ ಗೊಬ್ಬರ ಆಗ್ತಾ ಇರ್ತದೆ. ಹಾಗೆ ಬಿಡಿ, ಗೊಬ್ಬರ ಆಗಲಿ, ಫರ್ಟಿಲಿಟಿ ಜಾಸ್ತಿ ಆಗುತ್ತೆ. ಇದು ಪೆಪ್ಪರು ಎಷ್ಟು ದಿನ ಆಯಿತು ಹಾಕಿ ಸರ್? ಅದು ಮೇಲ್ಗಡೆವರೆಗೂ ಹೋಗಿದೆ? 3 ವರ್ಷ ಸರ್. 3 ವರ್ಷ. ಹಾಂ, 2 ವರ್ಷದಿಂದ ಬೆಳೆ ಬರ್ತಾ ಇದೆ. ಮೊದಲ ವರ್ಷ ಒಂದು 3-4 ಕಿಲೋ ಬಂದಿದೆ. ಈ ವರ್ಷ ಒಂದು 50 ಕಿಲೋ ಆಗಿದೆ. ಅಷ್ಟು ಬೇಗ ಬಂದ್ಬಿಡುತ್ತೆ ನಾವು ಮಾಡ್ದಂಗೆಲ್ಲ ಬರ್ತದೆ. ಅದು ಸರ್, ಅದು ಬರೀ ಇದಾಕಲ್ಲ, ಬಲ್ಲಿ ಈಗ ಪ್ರತಿಯೊಂದು ನುಗ್ಗೆ ಗಿಡಕ್ಕೆ ಈ 2-3 ಪ್ಲಾಟಲ್ಲಿ ಇಳೆದೆಲೆ ಹರಿಸಿದ್ದೀವಿ. ಅದೇನಾಗ್ತದೆ, ನಾವು ಕೊಯ್ತಾ ಇಲ್ವಲ್ಲ, ಕೆಳಗಡೆನೂ ಹಾಕ್ಕೊಂಡು ಮೇಲ್ಗಡೆನೂ ಈ ಇನ್ನೊಂದೇನು ಮಾಡಿದ್ದೀನಿ ಅಂದರೆ ಸರ್, ಈಗ ಈ ತೆಂಗಿಗೆ ದೊಡ್ಡ ಕರಿ ಬಿಡ್ತಾವ ಅಂತೇಳಿ ಆ ಜಾಗ ಬಿಟ್ಬಿಟ್ಟು ಮಿಕ್ಕಿದ ಜಾಗದಲ್ಲಿ ಏಲಕ್ಕಿ ಕೊಟ್ಟಿದ್ದೀನಿ. ಇಲ್ಲೇನು ಮಾಡಿದ್ದೀನಿ, ಈ ಲೈನ್ಗೂ ಹಾಕಿ ಕೊಟ್ಟಿದ್ದೀನಿ. ಈ ಅಡಿಕೆಗೆ, ಆ ಕಡೆ ಅಡಿಕೆಗೆ ಮಧ್ಯದಲ್ಲಿ ಒಂದೊಂದು ಕಾಫಿ ಕೊಟ್ಟಿದ್ದೀನಿ. ಈಗ ಇದರಲ್ಲಿನೂ ಕಾಫಿ ಕೊಟ್ಬಿಡ್ತಾ ಇದ್ದೀನಿ ಸರ್. ಏಲಕ್ಕಿಗಂದರೆ ಕಾಫಿ ಉತ್ತಮ ಈ ಬೆಳೆಯೋದ್ರಲ್ಲಿ.